ಅವೈಜ್ಞಾನಿಕವಾಗಿ ಏನು ಇವತ್ತು ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇದೆ. ಹಣವನ್ನ ಸಂಗ್ರಹಣೆ ಮಾಡೋದಕ್ಕೆ ಸಾಧ್ಯ ಆಗದೇನೆ ಹಣಕಾಸಿನ ಮುಗ್ಗಟ್ಟು ಇವತ್ತು ಸರ್ಕಾರಿ ನೌಕರರು ಕೂಡ ಸಂಬಳ ಕೊಡೋದಕ್ಕೆ ಪರದಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು 15 ಬಜೆಟ್ ಅನ್ನ ಮಂಡನೆ ಮಾಡಿದ್ದೇನೆ ಅಂತ ಹೇಳಿ ಹೆಮ್ಮೆ ಪಡೆದುಕೊಳ್ತಕ್ಕಂಥ ಮುಖ್ಯಮಂತ್ರಿಗಳು. ನಾನು ಹೇಳ್ತೇನೆ, ಒಂದು ಅಸಮರ್ಥ ಮುಖ್ಯಮಂತ್ರಿಗಳಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳು ಅಸಮರ್ಥರಿದ್ದಾರೆ. ಹಣಕಾಸನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಕೇಂದ್ರ ಸರ್ಕಾರವನ್ನ ದೂರ್ತಕ್ಕಂಥದ್ದು. ನಬಾರ್ಡ್ ವಿಚಾರವಾಗಿ ಅರ್ಧ ಸತ್ಯ ಹೇಳ್ತಾ ಇದ್ದಾರೆ. ನಾನು ನಾಡಿದಿನ ಬೆಂಗಳೂರಿನಲ್ಲಿ ಅದ್ರ ಬಗ್ಗೆನೂ ಕೂಡ ನಾನು ಮಾತನಾಡ್ತಾ ಇದ್ದೇನೆ. ತಮಗೆ ಗೊತ್ತಿರಲಿ, ಇವತ್ತು ನಬಾರ್ಡ್ ಇಂದ 58% ಕಡಿತ ಮಾಡಿಬಿಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅಂತೇಳಿ ಭಾಷಣ ಬಿಗಿತಿದ್ದಾರೆ ಸಿದ್ದರಾಮಯ್ಯನವರೇ. ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶದ ಇತರ ರಾಜ್ಯಕ್ಕೂ ಕೂಡ ಇವತ್ತು ಕಡಿತ ಆಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರದ್ದೇ ಆದಂತಹ ಮಾನದಂಡಗಳಿರ್ತದೆ. ಇವತ್ತು ಪ್ರಿಯಾರಿಟಿ ಸೆಕ್ಟರ್ ಏನಿದೆ ಅದಕ್ಕೆಲ್ಲ ಕೊಟ್ಟು ಉಳಿತಾಯ ಹಣವನ್ನು ಇವತ್ತು ನಬಾರ್ಡ್ಗಳಿಗೆ ಕೊಡ್ತಕ್ಕಂಥದ್ದು. ಈ ತರ ಇವತ್ತು ಅದರದ್ದೇ ಅಂತ ಪ್ಯಾರಾಮೀಟರ್ಸ್ ಇದೆ, ಮಾನದಂಡ ಇದೆ. ಎಲ್ಲವನ್ನು ಕೂಡ ಅರ್ಥಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಪದೇ ಪದೇ ಕೇಂದ್ರ ಸರ್ಕಾರವನ್ನ ದೂರ್ತಕ್ಕಂಥದ್ದು, ತಮ್ಮ ವೈಫಲ್ಯಗಳನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಗೌರವವಾಗಿ ನಡೆದುಕೊಳ್ಬೇಕಾಗ್ತದೆ. ತಮ್ಮ ಹುಳುಕನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರನ ದೂರ್ತಕ್ಕಂಥದ್ದು. ಹಣಕಾಸಿನ ಮುಗ್ಗಟ್ಟಿದೆ. ಇವತ್ತು BPL ಕಾರ್ಡ್ ಅಂತೇಳಿ ಕಪಟ ನಾಟಕ ಆಡ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ವಕ್ಫ್ ವಿಚಾರದಲ್ಲಿ ಇವತ್ತು ರೈತರಿಗೆ ಇವತ್ತು ಬೀದಿಗೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಏಕಾಏಕಿ BPL ಕಾರ್ಡ್ ಇವತ್ತು 11.5-12 ಲಕ್ಷ ಈಗಾಗಲೇ ಕ್ಯಾನ್ಸಲ್ ಮಾಡಿದ್ದಾರೆ. ಬಡವರು ಇವತ್ತು ಬೀದಿಗೆ ಇಳಿತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಅಂತ ಹೇಳ್ಕೊಂಡು ಇವತ್ತು ರಾಜ್ಯದ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಒಬ್ಬ ಅಸಮರ್ಥ ಮುಖ್ಯಮಂತ್ರಿ ಅಂತ ಹೇಳಿ ಇವತ್ತು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಕೇಂದ್ರ ಸರ್ಕಾರ 5 ಕೋಟಿಗೂ ಹೆಚ್ಚು ನೋಡಿ, ಯಾರು ಯಾವ್ದೇ ಆದ್ರೂ ಕೂಡ ಅದಕ್ಕೆ ಒಂದು ಮಾನದಂಡಗಳು ಇರ್ತದೆ. ನೀವು ಅಧಿಕಾರಿಗಳು ಕಂಪ್ಯೂಟರ್ ಮುತ್ಕೊಂಡು ಕ್ಯಾನ್ಸಲ್ ಮಾಡೋದಕ್ಕೆ ಆಗೋದಿಲ್ಲ. ಅದರದ್ದೇ ಅಂತ ವೈಜ್ಞಾನಿಕವಾಗಿ ಮಾಡ್ಬೇಕಾಗ್ತದೆ. ಹಿಂದೆ ಬಿಜೆಪಿ ಸರ್ಕಾರಗಳು ಕೂಡ ಆಗಿದೆ, ಅದಕ್ಕೆ ಯಾರು ಕೂಡ ತಕರಾರು ಮಾಡಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದೇನೆ, ಯಾರಿಗೆ ಅರ್ಹತೆ ಇಲ್ಲ, ಯಾರು ಇವತ್ತು BPL ಕಾರ್ಡ್ ಅನ್ನ ದುರುಪಯೋಗ ಪಡೆದುಕೊಳ್ತಿದ್ದಾರೆ ಅದನ್ನು ವಜಾ ಮಾಡ್ಲಿ. ಆದ್ರೆ ವಜಾ ಮಾಡುವ ಮುಂಚಿತವಾಗಿ ಅಧಿಕಾರಿಗಳು ಸರಿಯಾದ ರೀತಿ ಹೋಮ್ವರ್ಕ್ ಮಾಡಬೇಕಾಗ್ತದೆ. ಸುಮ್ನೆ ಪ್ಯಾನ್ ಕಾರ್ಡ್ ಆಧಾರ ಇಟ್ಕೊಂಡಿದ್ದೇವೆ, ಇನ್ಕಮ್ ಟ್ಯಾಕ್ಸ್ ಆಧಾರ ಇಟ್ಕೊಂಡಿದ್ದೇವೆ ಅಂತೇಳಿ ಏಕಾಏಕಿ ಬಡವರನ್ನ ಬೀದಿ ತರ್ತಕ್ಕಂಥ ಕೆಲಸ ಮಾಡೋದಕ್ಕಾಗೋದಿಲ್ಲ. ಅಚಾನಕ್ ಆಗಿ ಯಾಕೆ ಈ ರೀತಿ ಸರ್ಕಾರ ಕ್ರಮವನ್ನು ಕೈಗೊಳ್ತಾ ಇದೆ? ಯಾಕೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ್ನಲ್ಲ, ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡಿತಕ್ಕಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ತಮ್ಮ ಜಾಣ್ಮೆ, ತಮ್ಮ ಬುದ್ಧಿವಂತಿಕೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದರ ಬದಲಾಗಿ ಇವತ್ತು ಬಡವರಿಗೆ ಬಲಿ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗೆದಾಕ್ಲಿ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದ್ರೆ ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಏನ್ ಹೇಳಿದ್ರು, ಇವತ್ತು ಯಾರು ಅರ್ಹರಿದ್ದಾರೆ ಒಂದೇ ದಿನದಲ್ಲಿ ಕೊಡ್ತಾರಂತ 24 ಗಂಟೆಯಲ್ಲಿ. ಸಾಧ್ಯನೆಲ್ಲ ಇವ್ರು ಮಾಡೋದಕ್ಕೆ. ಆ ರೀತಿ ಏಕಾಏಕಿ ಈ ರೀತಿ ತೀರ್ಮಾನ ತೆಗೆದುಕೊಂಡು ಬಡವರಿಗೆ ಬೀದಿ ತರ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ.